ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ 9ನೇ ತರಗತಿಗೆ ಸಂಬಂಧಪಟ್ಟಂತಹ ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ಲೆಸನ್ಸ್ಗಳ ಒಂದು ಕಿರು ನೋಟ್ಸನ್ನು ನಾನು ಇಲ್ಲಿ ನಿಮ್ಮೊಂದಿಗೆ ಕೊಟ್ಟಿದ್ದೇನೆ ಫ್ರೆಂಡ್ಸ್. ಪ್ರತಿ ಪಾಠದ ಕಿರು ನೋಟ್ಸ್ ನಿಮಗೆ ಪರೀಕ್ಷೆ ಟೈಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಒಳಗೊಂಡಂತಹ ಒಂದು ನೋಟ್ಸನ್ನು ನಾನು ನಿಮ್ಮೊಂದಿಗೆ ತಂದಿದ್ದೇನೆ. ಓಕೆ, ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ವಿದ್ಯಾರ್ಥಿಗಳೇ, ಮೊದಲ ಒಂದು ಲೆಸನ್ನಿಂದ ಬರುವಂತಹ ಒಂದು ಕ್ವಶನ್ಸ್ ಏನಪ್ಪ, ಯಾವ್ದು ರೀತಿಯಲ್ಲಿ ಬರಬಹುದು ಕ್ವಶನ್ಸು ಅನ್ನೋ ಮೋಸ್ಟ್ ಟಾಪ್ ಕ್ವಶನ್ಸ್ಗಳನ್ನೇ ನಾನು ಇಲ್ಲಿ ಕೊಟ್ಟಿದ್ದೇನೆ. ನೋಡಿ, ಹೂ ಡಿಡ್ ಯುಧಿಷ್ಠಿರ ಆಸ್ಕ್ ಟು ಸಿ ಫಾರ್ ವಾಟರ್? ಆನ್ಸರ್ ಈಸ್ Yudhishthira asked Nakula to see for water. Okay, second, why do you think Nakula was happy when he got to the place? Okay, answer is Nakula was happy when he got to the place and saw there was a pool. ಇಲ್ಲಿ ನೋಡಿ, ಹೂ ಡಿಡ್ ಯುಧಿಷ್ಠಿರ ಆಸ್ಕ್ ಟು ಸಿ ಫಾರ್ ವಾಟರ್. ಯಾಕಂದರೆ ಯುಧಿಷ್ಠಿರ ಯಾರಿಗೆ ನೀರನ್ನು ನೋಡಿಕೊಂಡು ಬಾ ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾನಂದರೆ, ಯಾರಿಗೆ ಹೇಳ್ತಾನಂದರೆ ಯುಧಿಷ್ಠಿರ ಆಸ್ಕ್ಡ್ ನಕುಲ ಟು ಸಿ ಫಾರ್ ವಾಟರ್. ನಕುಲ್ಗೆ ಹೇಳ್ತಾನೆ, ಯುಧಿಷ್ಠಿರ ಏನಂತ ಹೇಳ್ತಾನಂದರೆ, ನಕುಲ ನೀರು ಎಲ್ಲಿಯಾದರೂ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೋಡು ಅಂತ ಇಲ್ಲಿ ಹೇಳ್ತಾನೆ. ಓಕೆ, ನೆಕ್ಸ್ಟ್ ನೋಡಿ, can you give a word for transparent which means almost same? Answer ನೋಡಿ, clear is a word which means almost the same meaning of transparent. Okay, next, why do you think Nakula did not obey the voice? ಹೌದಾ, ಇಲ್ಲಿ ಆನ್ಸರ್ ಏನಪ್ಪ ಅಂದರೆ, ನಕುಲ ಡಿಡ್ ನಾಟ್ obey the voice because he was very thirsty and he thought of quenching his thirst first. ಹೌದಾ, ಇಲ್ಲಿ ನಕುಲ ಏನು ಮಾಡ್ತಾನಂದರೆ, ಅಲ್ಲಿ ಒಂದು ನದಿ ಇದ್ದಂತಹ ಸಮಯದಲ್ಲಿ, ಅಲ್ಲಿ ಹೋದಂತಹ ಸಮಯದಲ್ಲಿ ಅವನು ಯಾವ ಒಂದು ಸೌಂಡನ್ನು ಕೇಳೋದಿಲ್ಲ. ಮೊದಲು ಅವನಿಗೆ ತುಂಬ ಅಂದರೆ ತುಂಬ ಬಾಯಾರಿಕೆ ಆಗಿರುತ್ತೆ, ನೀರನ್ನು ಕುಡಿದು ಬಿಡ್ತಾನೆ. ಯಕ್ಷನ ಮಾತಿಗೆ ಬೆಲೆ ಕೊಡದೆ ಅವನೇನು ಮಾಡ್ತಾನೆ, ನೀರನ್ನು ಕುಡಿದಿದ್ದರಿಂದ ಅವನು ಮೂರ್ಛೆ ಹೋಗಿ ಬಿದ್ದುಬಿಡ್ತಾನೆ. ನೆಕ್ಸ್ಟ್ ನೋಡಿ, ವಾಟ್ ಹ್ಯಾಪನ್ ಟು ನಕುಲ ಡಿಡ್ ನಾಟ್ ಓಬೈ ದ ವಾಯ್ಸ್? ಇಲ್ಲಿ ಯಾಕೆ ಏನಾಯಿತು ನಕುಲನಿಗೆ ಅಂದರೆ, ನಕುಲ ಫೆಲ್ಟ್ tribulate drowsy and he fell down to all appearance dead. ಅಲ್ಲಿ ಎಲ್ಲರೂ ಕೂಡ ಸತ್ತು ಹೋಗಿಬಿಡ್ತಾರೆ ಪಾಪ. ಯಾರೂ ಕೂಡ ಯಕ್ಷನ ಮಾತು ಕೇಳದೆ ನೀರು ಕುಡಿದಿದ್ದರಿಂದ ಎಲ್ಲರೂ ಮೂರ್ಛೆ ಹೋಗಿಬಿಡ್ತಾರೆ. ವೈ ಡಿಡ್ ಯುಧಿಷ್ಠಿರ ಸೆಂಡ್ ಸಹದೇವ್ ಟು ಸಿ ವಾಟ್ ದ ಮ್ಯಾಟರ್ ವಾಸ್? ಏನಾಯಿತು ಅಂತ ಎಲ್ಲರೂ ಬರಲಿಲ್ಲ. ಸೆಂಡ್ ಸಹದೇವನಿಗೆ ಕಳಿಸ್ತಾರೆ. ಏನಾಯ್ತು, ಯಾರೂ ಬರಲಿಲ್ಲ, ಹೋಗಿ ನೋಡ್ಕೊಂಡು ಬಾ ಅಂತ ಕಳಿಸ್ತಾರೆ. ಆಗ ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಲಾಂಗ್ ಟೈಮ್ ಯುಧಿಷ್ಠಿರ ಸೆಂಡ್ ಸಹದೇವ್. ಯಾವಾಗ ನಕುಲ ಬರೋದಿಲ್ಲ ನೋಡು, ಆಗ ಈ ಯುಧಿಷ್ಠಿರ ಏನು ಮಾಡ್ತಾನಂದರೆ ಸಹದೇವನಿಗೆ ಕಳಿಸ್ತಾನೆ. ನೆಕ್ಸ್ಟು, ವೈ ಡಿಡ್ ಸಹದೇವ್ ಮೀಟ್ ದ ಸೇಮ್ ಫೇಟ್ ಹ್ಯಾಸ್ ನಕುಲ? ಇಲ್ಲಿ ಮುಖ್ಯವಾಗಿ ನಾವು ಏನು ನೋಡಬೇಕಂದ್ರೆ, ಇಲ್ಲಿ ಮುಖ್ಯವಾಗಿ ಸಹದೇವ್ ಆಲ್ಸೋ ಡೆಸರ್ವ್ ಬೈ ದ ವಾಯ್ಸ್, ಸೊ ಹಿ ಆಲ್ಸೋ ಮೇಡ್ ದ ಸೇಮ್ ಫೇಟ್ ಹ್ಯಾಸ್ ನಕುಲ. ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಮೂರ್ಛೆ ಹೋಗಿಬಿಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮೊನ್ನೆ ಒಂದು ಪ್ರಶ್ನೆ, ವಾಟ್ ಡಿಡ್ ಅರ್ಜುನ ಸಿ ವೆನ್ ಹಿ ಗಾಟ್ ಟು ದ ಫುಲ್? ಅರ್ಜುನ್ ಕೂಡ ಮೂರ್ಛೆ ಹೋಗ್ತಾನೆ, ಎಲ್ಲರೂ ಮೂರ್ಛೆ ಹೋಗ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ವೈ ಡು ಯು ಥಿಂಕ್ ದ ವೈಸ್ ಡಿಡ್ ನಾಟ್ ಅಲೋ ಅರ್ಜುನ್ ಟು ಡ್ರಿಂಕ್ ವಾಟರ್? ಇವನು ಕೂಡ ಕೇಳದೆ ಡ್ರಿಂಕ್ ಮಾಡಿಬಿಡ್ತಾನೆ. ವೈ ಡಿಡ್ ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಆ್ಯಟ್ ಅರ್ಜುನ? ಹೌದಾ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಬರ್ತವೆ. ನೆಕ್ಸ್ಟ್ ನೋಡಿ, ವಾಟ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ? ಯಾಕಂದರೆ ಯಕ್ಷ ಯುಧಿಷ್ಠಿರಿಗೆ ಏನು ಮಾಡ್ತಾನಂದರೆ ವಾರ್ನಿಂಗ್ ಕೊಡ್ತಾನೆ, ನೋಡು ನೀನು ಕುಡಿಲಿಕ್ಕೆ ಹೋಗಬೇಡ, ನನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ನೀನು ಏನು ಮಾಡು, ನೀರು ಕುಡಿ ಅಂತ ಹೇಳಿದಾಗ ಇವನ ಎಲ್ಲ ಕ್ವಶನ್ಸ್ಗಳಿಗೆ ಯುಧಿಷ್ಠಿರ ಕೊಡ್ತಾನೆ. ಹೌದಾ, ಯುಧಿಷ್ಠಿರ ಆನ್ಸರನ್ನು ಕೊಟ್ಟಾಗ ಅವನಿಗೆ ಯಾವುದೇ ರೀತಿ ಅಪಾಯ ಆಗೋದಿಲ್ಲ. ನೆಕ್ಸ್ಟು, ಡೂ ಯು ಅಬ್ಸರ್ವ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಅರ್ಜುನ್ ಆ್ಯಂಡ್ ಯುಧಿಷ್ಠಿರ ಇನ್ ದೇರ್ ರೆಸ್ಪಾನ್ಸ್ ಟು ದ ಇನ್ವಿಸಿಬಲ್ ವಾಯ್ಸ್? ಆನ್ಸರ್ ನೋಡಿ, ಎಸ್, ದೇರ್ ವಾಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಅರ್ಜುನ್ ಕ್ಯಾರಿಡ್
angrily and turned to kill Yaksha, and he did not heed to the voice, but Yudhishthira requested Yaksha to ask questions. Okay, ನೋಡಿ, why do you think all the brothers full uncousins when they drank water? ಈ ರೀತಿಯಲ್ಲಿ ನಿಮಗೆ ಕೋಡ್ ಬರ್ತದೆ. ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು Yudhishthira, mind is faster than he went. Do you angry with him? ಆನ್ಸರ್ ನೋಡಿ, ಆನ್ಸರ್ ಇಲ್ಲಿ ಎಸ್, ಐ angry with Yudhishthira. What? That mind is faster than the wind. If we thought about a distant place or an incident, within a second the image is coming to our mind. What is that abandoning which man becomes loved by all? ಯಾಕಂದರೆ ಫೈಟ್ ಫಾರ್ ಅಬೆಂಡಿಂಗ್ ದ್ಯಾಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಈ ರೀತಿಯಲ್ಲಿ ನಿಮಗೆ ಈ ಇದರಲ್ಲಿ ಕ್ವಶನ್ಸ್ಗಳು ಬರ್ತವೆ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಆನ್ಸರ್ ಆಫ್ Yudhishthira ಟು ದ ಕ್ವಶನ್ ಹೂ ರೆಸ್ಕ್ಯೂಸ್ ಮ್ಯಾನ್ ಹರ್ ಡೇಂಜರ್? ಇಲ್ಲಿ ಆನ್ಸರ್ ಏನು ಹೇಳ್ತಾನೆ ಅಂದರೆ, Yudhishthira ಆನ್ಸರ್ಡ್ ದ್ಯಾಟ್ ಕರೇಜ್ ವಿಚ್ ರೆಸ್ಕ್ಯೂಸ್ ಮ್ಯಾನ್ ಈಸ್ ಡೇಂಜರ್. ಇಲ್ಲಿ ಈ ರೀತಿಯಲ್ಲಿ ಆ ಯಕ್ಷ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಇವನು Yudhishthira ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಹೋಗ್ತಾನೆ. ಓಕೆ, ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾನೆ. ಓಕೆ, ನೆಕ್ಸ್ಟ್ ನೋಡಿ, ಈ ರೀತಿಯಲ್ಲಿ ನಿಮಗೆ ಫಸ್ಟ್ ಇದರಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಓಕೆ, ಇಲ್ಲಿ ಆಮೇಲೆ ನಿಮಗೆ ಏನಪ್ಪ ಅಂದರೆ, ಇಲ್ಲಿ ನೋಡ್ಬೋದು ನೀವು C1ದಲ್ಲಿ Yudhishthira sent Nakula to fetch water. When Nakula did not return for a long time, Yudhishthira sent Sahadev to see what the matter. Sahadev also did not return for a long time. ಹೌದಾ? ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತದೆ. ಇದು ಮೊದಲ ಪಾಠದಲ್ಲಿರುವಂಥ ಇದು ಲಾಂಗ್ ಆನ್ಸರ್ ನೋಡಿ ಇಲ್ಲಿ C4ದಲ್ಲಿ. ನೆಕ್ಸ್ಟ್ ಉಪಗುಪ್ತ ನೋಡೋಣ. ಉಪಗುಪ್ತ ಪೋಯಮ್ದಲ್ಲಿ ಏನೆಲ್ಲ ಇಂಪಾರ್ಟೆನ್ಸ್ ಇದ್ದಾವೆ ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ನೋಡಿ, ಉಪಗುಪ್ತ ವೇಕಪ್ ಸ್ಟಾರ್ಟೆಡ್ ಬಿಕಾಸ್ ಹಿ ವಾಸ್ ಟಚ್ಡ್ ಬೈ ದ ಫೀಟ್ ಆಫ್ ಅ ಡ್ಯಾನ್ಸಿಂಗ್ ಗರ್ಲ್. ಓಕೆ, ನೆಕ್ಸ್ಟು ಆನ್ಸರ್ ನೋಡಿ, ಇಲ್ಲಿ ಜಸ್ಟ್ ಬರೀ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಎಲ್ಲ ರೀತಿಯಲ್ಲಿ ನಿಮಗೆ ಸರಿಯಲ್ ಆದಂಥ ಇಂಪಾರ್ಟೆಂಟ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ. ನೀವು ಈಸಿಯಾಗಿ ಅವುಗಳನ್ನು ಏನು ಮಾಡ್ಬೋದು, ನೀವು ಫೈಂಡ್ ಔಟ್ ಮಾಡ್ಬೋದು. ಯಾಕಂದರೆ ಪರೀಕ್ಷೆ ಟೈಮ್ಗೆ ತುಂಬ ಇಂಪಾರ್ಟೆಂಟ್ ಆಗುವಂತಹ ಒಂದಿದೆ. ಓಕೆ, ನೆಕ್ಸ್ಟ್ ನೋಡಿ, R2 ಡ್ಯಾನ್ಸಿಂಗ್ ಗರ್ಲ್ ಹಿಸ್ ಫೀಟ್ ವರ್ ಓಕೆ ಥಿಂಕ್ಲಿಂಗ್ ವಿತ್ ಆ್ಯಂಗ್ಲೆಟ್ಸ್. ಓಕೆ, ಈ ರೀತಿಯಲ್ಲಿ ನಿಮಗೆ ಬರ್ತವೆ. ಇದರಲ್ಲಿ ನಿಮಗೆ ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ ಪೋಯಮ್ದಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ತ್ರೀ ಕ್ವಶನ್ಸಲ್ಲಿ ಇಲ್ಲಿ ಮೊದಲ ಒಂದು ಕ್ವಶನ್ ಯಾವುದು ಇಂಪಾರ್ಟೆಂಟಪ್ಪ ಅಂದರೆ, ವಾಟ್ ಥಾಟ್ ಕೇಮ್ ಟು ದ ಕಿಂಗ್? ಅಂದರೆ ದ ಥಾಟ್ ಕೇಮ್ ಟು ದ ಕಿಂಗ್ ದ್ಯಾಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ಹೌದಾ? ಯಾಕಂದರೆ ಅವನು ಕೇಮ್ ಟು ದ ಕಿಂಗ್, ಯಾಕೆ ಒಬ್ಬ ರಾಜ ಬರ್ತಾನಂದರೆ ಅವನಿಗೆ 3 ಪ್ರಶ್ನೆಗಳು ತುಂಬ ಗೊಂದಲಮಯವಾಗಿರ್ತವೆ. ಹಾಗಾಗಿ ಅವನು ಆ ಒಂದು ಸನ್ಯಾಸಿ ಹತ್ತಿರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡ್ಕೊಳ್ಳೋಕ್ಕೆ ಬಂದಿರ್ತಾನೆ. ಓಕೆ, ನೆಕ್ಸ್ಟ್ ರೈಟ್ ದ 3 questions ಫಾರ್ ವಿಚ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್ಸ್. ಅಂದರೆ ಆನ್ಸರ್ ನೋಡಿ, ದ 3 questions ಫಾರ್ ವಿಚ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್ ವೇರ್, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಹೂ ಶುಡ್ ಅ ಕಿಂಗ್ ಲಿಸನ್ ಟು, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟುಡೇ. ಇವು 3 ಕ್ವಶನ್ಸ್ಗಳು ರಾಜನಿಗೆ ತಿಳಿಯದೇ ಇರುವುದರಿಂದ ಕೇಳೋದಕ್ಕೆ ಹೋಗ್ತಾ ಇರ್ತಾನೆ. ಓಕೆ, ನೆಕ್ಸ್ಟ್ ನೋಡಿ, ಯಾವ ಕ್ವಶನ್ ಇಂಪಾರ್ಟೆಂಟ್ ಇರ್ಬೋದು ಅಂದರೆ, ವಾಸ್ ದ ಕಿಂಗ್ ಸ್ಟ್ಯಾಟಿಸ್ಫೈಡ್ ವಿತ್ ದ ಆನ್ಸರ್ಸ್? ಇಫ್ ಎಸ್ ವೈ, ಇಫ್ ನೋ ವೈ. ಹೌದಾ? ಆನ್ಸರ್ ನೋಡಿ, ನೋ, ಹಿ ವಾಸ್ ನಾಟ್ ಸ್ಟ್ಯಾಟಿಸ್ಫೈಡ್ ಬಿಕಾಸ್ ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್ ವರ್ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ. ಹೌದಾ? ಈ ರೀತಿಯಲ್ಲಿ ನಿಮಗೆ ಬರ್ತದೆ. ಹೂ ಡಿಡ್ ದ ಕಿಂಗ್ ಡಿಸೈಡ್ ಟು ಸೀಕ್ ಅಡ್ವೈಸ್ ಫ್ರಾಮ್? ಹೌದಾ? ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಆನ್ಸರ್ ನೋಡಿ, ಹೂ ಡಿಡ್ ದ ಕಿಂಗ್ ಡಿಸೈಡ್
ಟು ಸೀಕ್ ಅಡ್ವೈಸ್ ಫ್ರಾಮ್ ಅಂದರೆ ಇಲ್ಲಿ ದ ಕಿಂಗ್ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ certain hermit who was widely known for his wisdom. Okay, next ನೋಡಿ, how did the king treat the wounded person? ಹೌದಾ, ಆನ್ಸರ್ ನೋಡಿ. The king and the hermit removed the man his clothing and round large wood in his stomach. The king washed and covered it with his handkerchief, but the blood would not stop flowing. The king dressed the wound until the bleeding was stopped. ಓಕೆ, ಇಲ್ಲಿ ಹೌ ಡಿಡ್ ದ ಕಿಂಗ್ ಟ್ರೀಟ್ ದ wounded ಪರ್ಸನ್, ಯಾಕಂದರೆ ಒಬ್ಬ ರಾಜ ಇರ್ತಾನಲ್ಲ, ಅವನ ಎದುರುಗಡೆ ಯಾವನೋ ಒಬ್ಬ ಬಂದು ಚಾಕು ಚುಚ್ಚಿ ರಕ್ತ ಸೋರ್ತಾ ಇರ್ತದೆ. ಅವನು ಬಂದ ತಕ್ಷಣ ರಾಜ ಅವನಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾನೆ. ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾನೆ ಅನ್ನೋದು ಅಲ್ಲಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿ, ವೈ ಡಿಡ್ ಬಿಯರ್ಡೆಡ್ ಮ್ಯಾನ್ swear revenge on the king? Okay, answer, because the king put his brother to death and seized his property. Okay, ಈ ರೀತಿಯಲ್ಲಿ who had wounded the man and why. ಹೌದಾ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ತುಂಬ ಅಂದರೆ ತುಂಬ ಈ ಪ್ರಶ್ನೆಯಲ್ಲಿ ಈ ಲೆಸನಲ್ಲಿ ಇದೆ. ಹೂ ಹ್ಯಾಡ್ ವಂಡರ್ಡ್ ದ ಮ್ಯಾನ್ ಆ್ಯಂಡ್ ವೈ ಅಲ್ಲ, ಇಲ್ಲಿ ದ ಕಿಂಗ್ ಈಸ್ ಬಾಡಿ ಕ್ವೈರ್ ವಂಡರ್ಡ್ ದ್ಯಾಟ್ ಮ್ಯಾನ್ ಬಿಕಾಸ್ ದೇ ರೆಕಗ್ನೈಸ್ಡ್ ಹಿಮ್ ಆಸ್ ದ ಎನಿಮಿ ಆಫ್ ದೇರ್ ಕಿಂಗ್. ಓಕೆ, ಈ ರೀತಿಯಲ್ಲಿ ನಿಮಗೆ ಇದೆ. ನೆಕ್ಸ್ಟ್ ನೋಡಿ, ವೈ ಡಿಡ್ ದ ಮ್ಯಾನ್ ಸೆ ದ್ಯಾಟ್ ಹಿ ವುಡ್ ಸರ್ವ್ ದ ಕಿಂಗ್ ಹ್ಯಾಸ್ ಈಸ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್. ಹೌದಾ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ನೆಕ್ಸ್ಟ್ ನೋಡಿ, ವಾಟ್ ಡಿಡ್ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್ ಅಂದರೆ ವಾಟ್ ಡಿಡ್ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್, ಪ್ರಾಮಿಸ್ ಮಾಡ್ತಾನೆ ಏನಂತ, ದ ಕಿಂಗ್ ಪ್ರಾಮಿಸ್ಡ್ ಟು ಗಿವ್ ಬ್ಯಾಕ್ ದ ಮ್ಯಾನ್ ಹಿಸ್ ಪ್ರಾಪರ್ಟಿ. ಒಬ್ಬ ರಾಜ ಪ್ರಾಮಿಸ್ ಮಾಡ್ತಾನೆ ಆ ಮ್ಯಾನ್ಗೆ, ನಿನ್ನ ಒಂದು ಆಸ್ತಿಯನ್ನು ನಾನು ರಿಟರ್ನ್ ಕೊಡುವೆ ಅಂತ ಪ್ರಾಮಿಸ್ ಮಾಡ್ತಾನೆ. ಹೌದಾ, ನೆಕ್ಸ್ಟ್ ನೋಡಿ, ದ ಹೆರ್ಮಿಟ್ ಸೆಡ್ ದ್ಯಾಟ್ ದ ಕಿಂಗ್ ಹ್ಯಾಡ್ ಬೀನ್ ಆನ್ಸರ್ಡ್ ಇಫ್ ಯು ಆ್ಯಂಗ್ರಿ. ವಾಟ್ ವಾಸ್ ದ ಆನ್ಸರ್ ಟು ದ ಫಸ್ಟ್ ಕ್ವಶನ್? ಆನ್ಸರ್ ಇನ್ನಿದೆ ನೋಡಿ, ಎಸ್ ಐ ಹಂಗ್ರಿ, ದೇರ್ ಈಸ್ ಓನ್ಲಿ ಒನ್ ಟೈಮ್ ದಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಟೈಮ್ ಈಸ್ ನೌ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಹೌದಾ, ಈ ರೀತಿಯಲ್ಲಿ ನಿಮಗೆ ಬರ್ತದೆ. ವೈ ಡಿಡ್ ದ ಹೆರ್ಮಿಟ್ ಸೇ ದ್ಯಾಟ್ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಹೌದಾ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳಬಹುದು. ಈ ರೀತಿಯಲ್ಲಿ ಈ ಒಂದು ಲೆಸನಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಕ್ವಶನ್ಸು ನೋಡಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಹೆರ್ಮಿಟ್ ನೌ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ವೈ ಅಂದರೆ ಅಕಾರ್ಡಿಂಗ್ ಟು ದ ಹೆರ್ಮಿಟ್ ಅಂದರೆ ಸನ್ಯಾಸಿ, ನೌ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ವೈ ಯಾಕೆ ಹೇಳ್ತಾನೆ, ಇವಾಗ ಇದು ಇರೋದು ತುಂಬ ಅಂದರೆ ತುಂಬ ಅವಶ್ಯಕವಾಗಿರುವಂತಹ ಒಂದು ಟೈಮ್, ಸಮಯ ಅಂತ ಹೇಳ್ತಾನೆ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಅಕಾರ್ಡಿಂಗ್ ಟು ದ ಹೆರ್ಮಿಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಅಂತ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಆನ್ಸರ್ ಏನಪ್ಪ ಅಂದರೆ, ಅಕಾರ್ಡಿಂಗ್ ಟು ದ ಹೆರ್ಮಿಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್ ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದ್ಯಾಟ್ ಪರ್ಪಸ್ ಅಲೋನ್. ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ನೆಕ್ಸ್ಟ್, ಗ್ರೇಟ್ಫುಲ್ನೆಸ್ ನೋಡು. ಗ್ರೇಟ್ಫುಲ್ನೆಸ್ ಏನಪ್ಪ ಅಂದರೆ ಪೋಯಮ್, ಇದು ನಿಮಗೆ ಲಾಸ್ಟ್ ಆ್ಯನ್ಯುವಲ್ ಎಕ್ಸಾಮ್ಗೆ ಈ ಪೋಯಮ್ದಿಂದ ನಿಮಗೆ ಒಂದು ಪ್ಯಾರಾಗ್ರಾಫ್ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಇದನ್ನು. ವೈ ಈಸ್ ದ ಪೋಯೆಟ್ ಗ್ರೇಟ್ಫುಲ್ ಫಾರ್ ಐಸ್ ಆ್ಯಂಡ್ ಇಯರ್ಸ್? ಓಕೆ, ಆನ್ಸರ್, the poet is grateful for eyes because he can the activities that can be done by him, and for ears that the showing of those who need him near. Okay, how do lips and mind help a human being? ಅಂದರೆ ಇಲ್ಲಿ ಆನ್ಸರ್ ನೋಡಿ, ಲಿಪ್ಸ್ ಹೆಲ್ಪ್ ದ ಹ್ಯೂಮನ್ ಬೀಯಿಂಗ್ ಟು ಸ್ಪೀಕ್ ವರ್ಡ್ಸ್ ಆಫ್ ಕಂಫರ್ಟ್ ಆ್ಯಂಡ್. ಹೌದಲ್ವಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟು, ವಾಟ್ ಡಸ್ ದ ಪೋಯೆಟ್ ಯೂಸ್ ಹೀಸ್ ಹ್ಯಾಂಡ್ಸ್ ಫಾರ್? ವಾಟ್ ಡಸ್ ದ ಪೋಯೆಟ್ ಯೂಸ್ ಹೀಸ್ ಹ್ಯಾಂಡ್ಸ್ ಫಾರ್? ಇಲ್ಲಿ ಆನ್ಸರ್ ಏನಪ್ಪ ಅಂದರೆ, ದ ಪೋಯೆಟ್ ಯೂಸಸ್ ಹೀಸ್ ಹ್ಯಾಂಡ್ಸ್ ಫಾರ್ ಡೂಯಿಂಗ್ ಸಮ್ ಆರ್ಡಿವ್ಸ್ ಆರ್ ಸಿಂಪಲ್ ಟಾಸ್ಕ್ಸ್ ಫಾರ್ ಅದರ್ಸ್ ಆ್ಯಂಡ್
ಫ್ರೇಸ್ ಟು ಗಾಡ್. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ ಈ ಪಾಠದಲ್ಲಿ. ನೆಕ್ಸ್ಟ್, ವೈ ಡಸ್ ದ ಪೋಯಿಟ್ ಪ್ಲೇಸ್ ಲವ್ ಅಬೌವ್ ಆಲ್ ಎಲ್ಸ್? ಆನ್ಸರ್, ಬಿಕಾಸ್ ಥ್ರೂ ಲವ್ ವಿ ಕ್ಯಾನ್ conquer our enemies without bloodshed. Okay, which stanza do you like the most? Why? Answer is, I like the last stanza because God has given a heart to love all. Okay, my beginning. Next, my beginnings ಬಗ್ಗೆ ನೋಡುವ. ಇಲ್ಲಿ ಕ್ರಿಕೆಟ್ ಬಗ್ಗೆ ಇರುತ್ತೆ. ಕಪಿಲ್ ದೇವ್ ಯಾವ ರೀತಿಯಲ್ಲಿ ಅವನು ಒಂದು ಕ್ರಿಕೆಟಲ್ಲಿ ಸಾಧನೆಯನ್ನು ಮಾಡಿದ ಅನ್ನೋ ಒಂದು ಸಾರಾಂಶವನ್ನು ಒಳಗೊಂಡಿದೆ ಇದು ಮೈ ಬಿಗಿನಿಂಗ್ಸ್. ಓಕೆ, ನೋಡೋಣ ಇವಾಗ. The Kapil says the date 6 January 1959 was thankfully recorded. Why does he feel so? Answer is, Kapil, his mother, could not read the time and date of his birth, but one of his cousins was born on the same day and around same time, and it was recorded, so he was thankful for that. Okay, ಈ ರೀತಿಯಲ್ಲಿ ನಿಮಗೆ ಕೊಡ್ತಾರೆ. Next, Kapil says, but at that time these dreams seemed like castles in the air. What were these dreams? Were these dreams released? Okay, answer ನೋಡಿ. Kapil, his dream was to travel around the world and drive. ಓಕೆ, ಈ ರೀತಿಯಲ್ಲಿ ನಿಮಗೆ ಇದೆ. ಓಕೆ, ವಾಟ್ ಡಿಡ್ ಕಪಿಲ್ ಹಿಸ್ ಮದರ್ ಆಲ್ವೇಸ್ ರಿಗೇಲ್ ವಿತ್? ಓಕೆ, ಆನ್ಸರ್, ಕಪಿಲ್ ಹಿಸ್ ಮದರ್ ಆಲ್ವೇಸ್ ರಿಗೇಲ್ಸ್ ವಿತ್ ಟೆಲ್ಸಸ್ ಆಫ್ ಹಿಸ್ ನಾಟಿ ಬಿಹೇವಿಯರ್. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಇದು ತುಂಬ ಇಂಪಾರ್ಟೆಂಟ್. ಇದು ಟಿಪ್ಪನ್ನು ಕಿರು ನೋಟ್ಸನ್ನಾಗಿ ಮಾಡಿದ್ದೇನೆ. ನೆಕ್ಸ್ಟ್ ನೋಡಿ, ಕಪಿಲ್ ಯೂಸಸ್ ಆ್ಯನ್ ಅಡೋಮೆಟಿಕ್ ಎಕ್ಸ್ಪ್ರೆಷನ್ ಕಾಸ್ಟ್ಲೆಸ್ ಇನ್ ದ ಏರ್. ವಾಟ್ ಡಸ್ ದಿಸ್ ಮೀನ್? ಹೌದಾ, ಆನ್ಸರ್ ನೋಡಿ. 25 years ago, Kapil dreams seemed like castles in the air. It means that the dreams that he had are unlikely ever to become real. Okay, next ನೋಡಿ. In what way was Kapil like all the ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್? ಆನ್ಸರ್ ನೋಡಿ. ಇಲ್ಲಿ ನೋಡಿ, ಮೇನ್ ಇಂಪಾರ್ಟೆಂಟ್ ಅಂದರೆ ಇನ್ ವಾಟ್ ವೈ ವಾಸ್ ಕಪಿಲ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್ ಅಂದರೆ ಕಪಿಲ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್ ಟ್ರೈಯಿಂಗ್ ಟು ಬಂಕ್ ಸ್ಕೂಲ್ ಆ್ಯಂಡ್ ಸೇವ್ enough money to go to a new movie or have a plate of chicken chow mein with his friends. ನೋಡಿಲಿ, ಇನ್ ವಾಟ್ ವೈ ವಾಸ್ ಕಪಿಲ್ ಲೈಕ್ ಆಲ್ ದ ಚಿಲ್ಡ್ರನ್ ಅರೌಂಡ್ ಹಿಮ್ ಅಂದರೆ ಇವನು ಆ ಚಿಲ್ಡ್ರನ್ಸ್ ಜೊತೆಗೆ ಇವನು ದುಡ್ಡನ್ನು ತೊಗೊಂಡು ಫಿಲ್ಮ್ ನೋಡೋದು ಮತ್ತು ಚಿಕನ್ ಎಗ್ ರೈಸ್ ತಿನ್ನೋದು, ಚಿಕನ್ ಚೋ ಆ್ಯಂಡ್ ಮೀನ್ ವಿಸ್ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ತಾ ಇರ್ತಿದ್ದ. ಓಕೆ, ನೆಕ್ಸ್ಟ್ ನೋಡಿ. In the third paragraph, Kapil says his neighbor, his lady, grew trees. What were the two trees grown there? ಅಂದರೆ ಇಲ್ಲಿ ನೋಡಿ, ತುಂಬ ಈಜಿ ಇದೆ. ಆನ್ಸರ್, ಕಪಿಲ್ ಈಸ್ ನೇಬರ್ಸ್ ಈಸ್ ಲೇಡಿ ಆ್ಯಂಡ್ ಗ್ರೀವ್ ಪಪ್ಪಾಯ್ ಆ್ಯಂಡ್ ಪೊಮೊಗ್ರಾನೇಟ್ ಟ್ರೀಸ್. ಅಂದರೆ ಪಪ್ಪಾಯ್ ಮತ್ತು ಪೊಮೊಗ್ರಾನೇಟ್ ಟ್ರೀಸ್ಗಳಿರ್ತಾವೆ ಆ ಲೇಡಿ ಮನೆ ಒಳಗಡೆ. ಕಪಿಲ್ ಅವುಗಳನ್ನು ಏನು ಮಾಡ್ತಾನೆ, ಕದಿಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಓಕೆ, ಈ ರೀತಿಯಲ್ಲಿ ತುಂಟನಾಗಿರ್ತಾನೆ ಕಪಿಲ್ ಮೊದಲು ಸಣ್ಣವನಿರಬೇಕಾದ್ರೆ. ಓಕೆ, ಹೌ ಡಿಡ್ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ದೇರ್ ಚೈಲ್ಡ್ಹುಡ್? ಹೌದಾ, ಇಲ್ಲಿ ಆನ್ಸರ್ ಏನಪ್ಪ ಅಂದರೆ, ಇಲ್ಲಿ ಹೌ ಡಿಡ್ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಅಂದರೆ ಕಪಿಲ್ ಮತ್ತು ಅವರ ಫ್ರೆಂಡ್ಸ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ದೇರ್ ಚೈಲ್ಡ್ಹುಡ್ಡಲ್ಲಿದ್ದಾಗ, ಮಕ್ಕಳಾಗಿದ್ದಾಗ ಯಾವ ರೀತಿಯಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿದ್ದರು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಯಾವ ರೀತಿ ಅಂದರೆ, ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ಪ್ಲ್ಯಾನಿಂಗ್ ಹೌ ಟು ಗೆಟ್ ಇನ್ ಟು ದ ಗಾರ್ಡನ್ ಆಫ್ ಹಿಸ್ ನೇಬರ್ ಈಸ್ ಲೇಡಿ ಆ್ಯಂಡ್ ಪಿಕ್ ದ ಫ್ರೂಟ್ಸ್ ಆಫ್ ಟ್ರೀ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ನೋಡಿ, ವಾಟ್ ಹ್ಯಾಡ್ ಕಪಿಲ್ ಡನ್ ದ್ಯಾಟ್ ಹಿ ಹ್ಯಾಡ್ ಟು ಸಿಟ್ ಸ್ಟಿಲ್ ಫಾರ್ 2 hours? ಹೌದಾ, ಇಲ್ಲಿ ಆನ್ಸರ್, ವೆನ್ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಹ್ಯಾಡ್ ಕ್ಲೈಂಬ್ಡ್ ಓವರ್ ದ ವಾಲ್ ಆ್ಯಂಡ್ ವರ್ ಪರ್ಚೆಸ್ಡ್ ಆನ್ ದ ಟ್ರೀ, the lady was her guest for tea right under the tree. Show
he had to sit still for 2 hours. ಯಾಕಂದರೆ ಅವರು ಲೇಡಿ ಹೊರಗಡೆ ಹೋಗಿರ್ತಾರೆ ಫ್ರೆಂಡ್ ಜೊತೆಗೆ. ಅದೇ ಸಮಯವನ್ನು ನೋಡಿ ಕಪಿಲ್ ಮತ್ತು ಅವರ ಫ್ರೆಂಡ್ಸು ಅವರ ಒಂದು ಮನೆ ಒಳಗಡೆ ಬಂದು ಪಪ್ಪಾಯಿ ಮತ್ತು ಅದು ಎಲ್ಲ ಕಳ್ತನ ಮಾಡುವಂಥ ಸಮಯದಲ್ಲಿ ಆ ಲೇಡಿ ಬಂದುಬಿಡ್ತಾರೆ. ಬಂದಂಥ ಸಮಯದಲ್ಲೇ ಅವರು 2 ತಾಸು ಮರದ ಮೇಲೆ ಕುಳಿತುಕೊಂಡಿರ್ತಾರೆ ಕಪಿಲ್ ದೇವ್. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಡಿಸ್ಕವರಿ ಡಿಡ್ ಕಪಿಲ್ ಮೇಕ್ ಬೈ ಸಿಟ್ಟಿಂಗ್ ಆನ್ ದ ಪಪ್ಪಾಯ್ ಟ್ರೀ? ಅಂದರೆ ಆನ್ಸರ್, ಕಪಿಲ್ ಡಿಸ್ಕವರ್ಡ್ ದ ರ್ಯಾಶ್ ದ ಪಪ್ಪಾಯ್ ಸೇಪ್ ಕ್ಯಾನ್. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಓಕೆ, ನೆಕ್ಸ್ಟ್ ಸಿ ಅಲ್ಲಿ ನೋಡಿ ಯಾವ ರೀತಿಯಲ್ಲಿ ವಾಟ್ ನಾಟಿ ಥಿಂಗ್ ಡಸ್ ಕಪಿಲ್ ನ್ಯಾರೇಟ್ ಇನ್ ದ 7th ಪ್ಯಾರಾಗ್ರಾಫ್? ಹೌದಾ, ಆನ್ಸರ್ ನೋಡಿ, ಇಲ್ಲಿ ಕಪಿಲ್ ನ್ಯಾರೇಟ್ ಈಸ್ ಅಬೌಟ್ ಹಿಸ್ ರೀಡಿಂಗ್ ದ ಪೊಲೀಸ್ horses that were left in the huge open green and areas to gaze. ಹೌದಾ, nobody would have noticed except for the fact that I bit off more than I would chew. What is the incident described here? ಈ ರೀತಿಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತವೆ. ನೆಕ್ಸ್ಟ್ ನೋಡಿ, why does Kapil say he bit off more than he could chew? Answer ನೋಡಿ, once Kapil decided to take the horse home but he could not as the door was small. His father caught him and discouraged to trade horse again, so he said that. Okay, next, how did Kapil his father react to his escaped? How did Kapil his father, ಆ ಫಾದರಿಂದ ಕಪಿಲ್ ಯಾವ ರೀತಿ ಎಸ್ಕೇಪ್ಡ್ ಆಗ್ತಾನೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಪಿಲ್ ಹಿಸ್ ಫಾದರ್ ಡಿಸ್ಕರೇಜ್ಡ್ ಹಿಮ್ ನಾಟ್ ಟು ರೈಡ್ ದ ಹಾರ್ಸ್. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ವರ್ ದ ಗೇಮ್ಸ್ ಆಫರ್ಡ್ ಇನ್ ಅ ಲೋಕಲ್ ಸ್ಕೂಲ್ ವೇರ್ ಕಪಿಲ್ ವಾಸ್ ಸ್ಟಡಿಂಗ್? ಹೌದಾ, ಈ ರೀತಿಯಲ್ಲಿ ನಿಮಗೆ ಬರ್ತದೆ. Next, which game was Kapil fairly good during his school days? Okay, answer, Kapil was fairly good at all games, exceptionally good and athletics during his school days. Okay, next ಇಲ್ಲಿ ಸರಿಯಾದ ರೀತಿಯಲ್ಲಿ ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಬರ್ತಾವೆ. ಓಕೆ, C3 ಅಲ್ಲಿ ನೋಡಿ, ಮತ್ತು ಅಥ್ಲೆಟಿಕ್ಸ್. ಹಾಗೆ ನೆಕ್ಸ್ಟ್ ನೋಡಿ, ಇದೆಲ್ಲ ಲಿಸನ್ ಟು ಡು ರೀಡ್ ದ ರೆಸ್ಪಾಂಡ್ ಇದೆ. ಈ ರೀತಿಯಲ್ಲಿ ರೀಡ್ ದ ರೆಸ್ಪಾಂಡ್ ಇದೆ. ಓಕೆ, ರೀಡ್ ದ ರೆಸ್ಪಾಂಡ್ ಸರಿಯಾಗಿ ನೋಡಿ ಪ್ರತಿಯೊಂದು. ನೆಕ್ಸ್ಟ್ ಮಿಸ್ಡ್ ಪೋಯಮ್ ಬಗ್ಗೆ ನೀವು ನೋಡ್ಬೋದು. ಈ ರೀತಿ ನೋಟ್ಸ್ ಇದೆ ನಿಮಗೆ, ಇಂಪಾರ್ಟೆಂಟ್ ನಿಮಗೆ ಇರುವಂತಹ ಒಂದು ಕ್ವಶನ್ಸ್ಗಳನ್ನೇ ಕೊಟ್ಬಿಟ್ಟಿದ್ದೀನಿ. ಓಕೆ, ನೋಡಿ, ಕ್ವಶನ್ ಆ್ಯಂಡ್ ಆನ್ಸರ್. Okay, both also here only is there. Okay, how was the weather being described in the first stanza? Okay, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಕೊಟ್ಟಿದ್ದಾನೆ. ಓಕೆ, ಇದು ಮಿಸ್ಡ್ ಪೋಯಮಿಂದ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಎವರ್ ವಿ ಡೂ. ಓಕೆ, ವಾಟ್ ಎವರ್ ವಿ ಡೂ ಎಂಬ ಒಂದು ಪಾಠ. ಓಕೆ, ಇಲ್ಲಿ ಮುಖ್ಯವಾಗಿ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಠವಾಗಿದೆ. ಇದ್ರ ಕೂಡ ನಿಮಗೆ ಇಂಪಾರ್ಟೆಂಟ್ ಇರುವಂಥದ್ದೇ ಕೊಟ್ಬಿಟ್ಟಿದ್ದೇನೆ. ಓಕೆ, ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ದ ಆಥರ್ ಸೇಸ್ ಲೆಟ್ ಯೂಸ್ ಮೇಕ್ ದೆಮ್ ಬೆಟರ್ ಆ್ಯಂಡ್ ಬೆಟರ್. ವಾಟ್ ಡಸ್ ದ ವರ್ಡ್ ದೆಮ್ ಸ್ಟ್ಯಾಂಡ್ ಫಾರ್ ಹಿಯರ್? ಆನ್ಸರ್ ನೋಡಿ, ಅಕಾರ್ಡಿಂಗ್ ಟು ಆಥರ್ them stands for our actions and our words. Okay, next ನೋಡಿ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. Imagine that a parent of your friend says work only for the result. How would you respond to this statement? Okay, answer, I would respond to this statement by saying thanks a lot for your kind suggestion. What are the ways in which we usually thank
ಅ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್. ಓಕೆ, ಈ ರೀತಿಯಲ್ಲಿ ಇದ್ದಾವೆ. ನೆಕ್ಸ್ಟ್, ಥ್ಯಾಂಕ್ಸ್ ಅ ಲಾಟ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್, ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಓಕೆ, ಹೌ ಡು ಯು ರಿಯಾಕ್ಟ್ ಇಫ್ ಅದರ್ಸ್ ಮೇಕ್ ಯು ವೇಟ್? ಆನ್ಸರ್ ನೋಡಿ, ಹೋ ಇಟ್ ಈಸ್ ಓಕೆ, ಇಟ್ ಈಸ್ ಪ್ಲೇಜರ್ ವೇಟಿಂಗ್ ಫಾರ್ ಯು. ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ. Why does the author lay emphasis on ending words to our actions and also on ending to our words? Answer ನೋಡಿ, ಇಲ್ಲಿ ಕ್ವಶನ್ಸ್ ನೋಡಿ. What sort of word and what kind of action would make any ಸಿಚುವೇಶನ್ ಬೆಟರ್? ಓಕೆ, ಈ ರೀತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಐ ಆಮ್ ವೆರಿ ಸಾರಿ ಗಿವಿಂಗ್ ಟು ಟ್ರಬಲ್, 1 minute ಸರ್, ವಿ ಫಿನಿಶ್ ಇನ್ ನೋ ಟೈಮ್, ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೀಡಿಂಗ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಓಕೆ, ಈ ರೀತಿಯಲ್ಲಿ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಈ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತವೆ. ತುಂಬ ಇಂಪಾರ್ಟೆಂಟ್, ಮೋಸ್ಟ್ ಟಾಪ್ ಕ್ವಶನ್ಸ್, ಕಿರು ನೋಟ್ಸನ್ನಾಗಿ ಮಾಡಿದ್ದೇನೆ. ಓಕೆ, ವಾಟ್ ಡಿಫ್ರೆನ್ಸ್ ಡೂ ಯು ಫೈಂಡ್ ಇನ್ ದ ಆಟೋ ರಿಕ್ಷಾ ಡ್ರೈವರ್ ಈಸ್ ದ ರೆಸ್ಪಾನ್ಸ್ ಡಿಸ್ಕಸ್? ಆಟೋ ರಿಕ್ಷಾ ಡ್ರೈವರ್ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ವಾಟ್ ಎವರ್ ವಿ ಡೂ, ಯಾಕಂದರೆ ನಾವು ಯಾವಾಗಲೂ ಏನಾದರೂ ಮಾಡಿದರೂ ನಾವು ಒಂದು ಒಳ್ಳೆಯ ರೀತಿಯ ಗುಣವನ್ನು ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸಹನೆಯಿಂದ ನಾವು ಇನ್ನೊಬ್ಬರ ಜೊತೆಗೆ ನಾವು ಮಾತನಾಡಬೇಕಾಗುತ್ತೆ. ಓಕೆ, ಆಟೋ ಡ್ರೈವರ್ಗಳು ಪ್ಯಾಸೆಂಜರ್ಸ್ ಬಂದಾಗ ಹೇಗೆಲ್ಲ ಮಾತನಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಇಫ್ ವಿ ಡಿಸೈಡ್ ಟು ಗಿವ್ ಆರ್ಮ್ಸ್ ಟು ಅ ಬೆಗ್ಗರ್, ಹೌ ಶುಡ್ ವಿ ಗಿವ್ ಇಟ್? ಆನ್ಸರ್ ಇಲ್ಲಿ ನೋಡಿ, ವಿ ಕ್ಯಾನ್ ಗಿವ್ ಆರ್ಮ್ಸ್ ಟು ಬೆಗ್ಗರ್ ಇನ್ ಅ ಬೆಟರ್ ವೇ. ಹೇರ್ ಟೇಕ್ ದೀಸ್, ಆರ್ ವಿ ಕ್ಯಾನ್ ಸೇ ಸಾರಿ, ಐ ಆಮ್ ನಾಟ್ ಏಬಲ್ ಟು ಗಿವ್. ಓಕೆ, ಹೌ ವುಡ್ ಪಬ್ಲಿಕ್ ನೋಟಿಸಸ್ ನೀಡ್ ಟು ಬಿ ಚೇಂಜ್ಡ್ ಅಕಾರ್ಡಿಂಗ್ ಟು ದ ಆಥರ್ ಇದೆ, ಹೌದಲ್ವಾ? ಇಲ್ಲಿ ಆನ್ಸರ್ ನೋಡಿ, ಅಕಾರ್ಡಿಂಗ್ ಟು ದ ಆಥರ್ ಪಬ್ಲಿಕ್ ನೋಟಿಸಸ್ ಶುಡ್ ನಾಟ್ ಬಿ ಆರ್ ಆ್ಯಡ್ ದ ನೋಟಿಸ್ ಲೈಕ್ ನೋ ಸ್ಮೋಕಿಂಗ್ ಆ್ಯಂಡ್ ಕ್ಯಾನ್ ಬಿ ರಿಟರ್ನ್. Thank you for no smoking in the hotels also. Instead of writing, don't sit here for long time, it is better to write. Okay, ಈ ರೀತಿಯಲ್ಲಿ ಇದೆ. ಈ ರೀತಿಯಲ್ಲಿ ತುಂಬ ಅಂದರೆ ತುಂಬ ನಿಮಗೆ ಈಸಿ ಇರುವಂಥದ್ದು ಹೇಳ್ಕೊಟ್ಟಿರ್ತಾರೆ. ನೆಕ್ಸ್ಟ್, ವಾಟ್ ವರ್ಡ್ ಯೂಶ್ವಲಿ ಮೇಕ್ಸ್ ಅವರ್ ಎಂಕ್ವೈರೀಸ್ ಮೋರ್ ಫಾಲೈಟ್ ಇನ್ ಇನ್ಸ್ಟೆಂಟ್ ವಿತ್ 1 ಎಕ್ಸಾಂಪಲ್? ಈ ರೀತಿಯಲ್ಲಿ ನಿಮಗೆ ಕೊಡ್ತಾರೆ. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಈ ಪಾಠದಲ್ಲಿ ಬರ್ತವೆ. ಓಕೆ, ಸರಿಯಾದ ರೀತಿಯಲ್ಲಿ ನೋಡಿ. ಓಕೆ, ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ನೋಡಿ, ಜಸ್ಟಿಸ್ ಅಬೌವ್ ಸೆಲ್ಫ್. ಜಸ್ಟಿಸ್ ಅಬೌವ್ ಸೆಲ್ಫ್, ಜಸ್ಟಿಸ್ ಅಬೌವ್ ಸೆಲ್ಫ್. ಓಕೆ, ಇಲ್ಲಿ ಜಸ್ಟಿಸ್ ಅಬೌವ್ ಸೆಲ್ಫ್ ಎಂಬ ಒಂದು ಪದ್ಯವನ್ನು ಮುನ್ಸಿ ಪ್ರೇಮ್ಚಂದ್ರವರು ಬರೆದಿದ್ದಾರೆ, ಹೌದಾ? ಇಲ್ಲಿ ಮುಖ್ಯವಾಗಿ ಇದರಲ್ಲಿ ಯಾವ ಪ್ರಶ್ನೆಗಳು ಬರ್ಬೋದು ಅಂದರೆ, ಹೌ ವಾಸ್ ದ ಬಾಂಡ್ ಆಫ್, ಯಾವ ರೀತಿ ಬರ್ಬೋದು, ಹೌ ವಾಸ್ ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ಬಿಟ್ವೀನ್ ಜುಮ್ಮಾನ್ ಆ್ಯಂಡ್ ಅಲ್ಗು, ಹೌದಾ? ಇಲ್ಲಿ ಆನ್ಸರ್ ಏನು, ಯಾಕಂದರೆ ಜುಮ್ಮಾನ್ ಮತ್ತು ಅಲ್ಗು ಅವರ ಫ್ರೆಂಡ್ಶಿಪ್ ಬಿಟ್ವೀನ್ ಹೇಗಿತ್ತು ಅನ್ನೋದು. ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ಬಿಟ್ವೀನ್ ಜುಮ್ಮಾನ್ ಆ್ಯಂಡ್ ಅಲ್ಗು ವಾಸ್ ಸೋ ಸ್ಟ್ರಾಂಗ್ ದ್ಯಾಟ್ ವೆನ್ ಎಂಟರ್ ಟು ದೆಮ್ ವೆಂಟ್ ಅವೇ ಆ್ಯಂಡ್ ಫ್ರಾಮ್ ದ ವಿಲೇಜ್ ದ ಅದರ್ ಲುಕ್ಡ್ ಹಿಸ್ ಫ್ಯಾಮಿಲಿ, ಹೌದಾ? ಯಾಕಂದರೆ ಯಾರಾದರೂ ಒಬ್ಬನು ಊರಲ್ಲಿಲ್ಲಾಗಿದ್ದರೆ ಇನ್ನೊಬ್ಬನು ಅವರ ಫ್ಯಾಮಿಲಿಯನ್ನು ನೋಡ್ಕೊಳ್ತಾ ಇದ್ದರು, ಅಷ್ಟು ಅವರು ಕ್ಲೋಸ್ ಆಗಿದ್ದರು. ಓಕೆ, ನೆಕ್ಸ್ಟ್ ನೋಡಿ, ಆನ್ ವಾಟ್ ಕಂಡೀಷನ್ ಡಿಡ್ ಜುಮ್ಮಾನ್ ಹಿಸ್ ಆನ್ ಟು ಟ್ರಾನ್ಸ್ಫರ್ ಹರ್ ಪ್ರಾಪರ್ಟಿ
ಹಿಮ್. ಆನ್ಸರ್ ನೋಡಿ, ಸಿ ವುಡ್ ಸ್ಟೇ ವಿತ್ ಹಿಮ್ ಆ್ಯಂಡ್ ಹಿ ವುಡ್ ಲುಕ್ ಆಫ್ಟರ್ ಹರ್. ಓಕೆ, ನೆಕ್ಸ್ಟ್ ವಾಟ್ ಡಿಡ್ ದ ಅಂಟ್ ಡಿಮ್ಯಾಂಡ್ ಸೆಟ್ ಅಪ್ ಇನ್ ಸಪ್ರೇಟ್ ಕಿಚನ್. ಅಂದರೆ ಇಲ್ಲಿ ವಾಟ್ ಡಿಡ್ ದ ಅಂಟ್ ಡಿಮ್ಯಾಂಡ್, ಯಾಕಂದರೆ ಸಪ್ರೇಟ್ ಇದು ಕಿಚನ್ ಏನು ಮಾಡ್ಕೊಳ್ಳಿಕ್ಕೆ ಅವರು ಡಿಮ್ಯಾಂಡ್ ಮಾಡ್ತಾರೆ. ಆ್ಯಂಡ್ ಡಿಮ್ಯಾಂಡೆಡ್ ಮಂತ್ಲಿ ಅಲೋನ್ಸ್ ಟು ಸೆಟ್ ಅಪ್ ಸಪ್ರೇಟ್ ಕಿಚನ್. ನೀನು ಮಂತ್ಲಿ ನನಗೆ ದುಡ್ಡನ್ನು ಕೊಡಬೇಕು, ಸಂಬಳವನ್ನು ಕೊಡಬೇಕು, ಮತ್ತು ಸಪ್ರೇಟ್ ಕಿಚನ್ ನಾನು ಮಾಡ್ಕೊಳ್ಬೇಕು ಅಂತ ಇಲ್ಲಿ ಡಿಮ್ಯಾಂಡ್ ಇಡ್ತಾಳೆ. ನೆಕ್ಸ್ಟ್ ವಾಟ್ ಮೇಡ್ ದ ಓಲ್ಡ್ ಲೇಡಿ ಹಂಗ್ರಿ. ಅಂದರೆ ಓಲ್ಡ್ ಹಂಗ್ರಿ ಹೇಗಿರುತ್ತೆ ಅಂದರೆ, ಜುಮ್ಮಾನ್ ಟೋಲ್ಡ್ ಅಂಡ್ ದ್ಯಾಟ್ ಹೀಸ್ ವೈಫ್ ನ್ಯೂ ಬೆಸ್ಟ್ ಹೌ ಟು ರನ್ ದ ಹೌಸ್ ಆ್ಯಂಡ್ ಆಸ್ಕ್ಡ್ ಹರ್ ಟು ಬಿ ಪೇಷೆಂಟ್ ಶೋ ದ ಓಲ್ಡ್ ಲೇಡಿ ವಾಸ್ ಆ್ಯಂಗ್ರಿ. ಹೌದಾ, ಹೌ ಡಿಡ್ ಪೀಪಲ್ ರಿಯಾಕ್ಟ್ ಟು ದ ಓಲ್ಡ್ ಲೇಡಿ ವೆನ್ ಸಿ ವೆಂಟ್ ಎಕ್ಸ್ಪ್ಲೇನಿಂಗ್ ಹರ್ ಪ್ಲೈಟ್. ಹೌದಾ, ಈ ರೀತಿಯಲ್ಲಿ ನಾವು ನೋಡಬಹುದು. ಆನ್ಸರ್, ಸಮ್ ಸಿಂಪಥೀಸ್ಡ್ ವಿತ್ ಹರ್, ಅದರ್ಸ್ ಲಾಫ್ಡ್ at her, a few others advised her to make it up with her nephew and his wife. ಹೌದಾ, ಈ ರೀತಿಯಲ್ಲಿ ನಾವು ನೋಡಬಹುದು. ನೋಡಿ, ನೆಕ್ಸ್ಟ್ ನೋಡಿ, ವಾಟ್ ವಾಸ್ ಜುಮ್ಮಾನ್ ಹಿಸ್ ಒಪಿನಿಯನ್ ಅಬೌಟ್ ದ ಪಂಚ್. ಅಂದರೆ ಇಲ್ಲಿ ಆನ್ಸರ್ ಏನಿದೆಯಪ್ಪ ಅಂದರೆ, ವಾಟ್ ವಾಸ್ ಜುಮ್ಮಾನ್ ಹಿಸ್ ಒಪಿನಿಯನ್ ಅಬೌಟ್ ಪಂಚ್. ಅಕಾರ್ಡಿಂಗ್ ಟು ಜುಮ್ಮಾನ್ ದ ವಾಯ್ಸ್ ಆಫ್ ಪಂಚ್ ಈಸ್ ದ ವಾಯ್ಸ್ ಆಫ್ ಗಾಡ್. ಪಂಚ್ ಅಂದರೆ ತುಂಬ ಗಾಡ್ ಅಂತ ಅರ್ಥ ಆಗುತ್ತೆ. ವಾಸ್ ದ ಟೋಲ್ಡ್. ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ರೀತಿ ಬರ್ಬೋದು. ವಾಟ್ ವಾಸ್ ದ ಓಲ್ಡ್ ಲೇಡಿ ರೈಟ್ ಇನ್ nominating Algu as the punch, knowing very well that he was Jumman his best friend. Answer, yes, the lady was right in nominating Algu because she knew that Punch knew neither enemy nor friend. ಈ ರೀತಿಯಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ನೋಡಿ, ವಾಟ್ ಡಿಸಿಷನ್ ಡಿಡ್ ಅಲ್ಗು ಗಿವ್ ಆಫ್ಟರ್ ಲಿಸ್ನಿಂಗ್ ಟು ಜುಮ್ಮಾನ್ ಆ್ಯಂಡ್ ಈಸ್ ಅಂಟ್. ಆನ್ಸರ್ ನೋಡಿ, ಇಲ್ಲಿ ಅಲ್ಗು ಗಿವ್ ದ ಡಿಸಿಷನ್ ದಟ್ ಜುಮ್ಮಾನ್ ಮಸ್ಟ್ ಪೇ ಹಿಸ್ ಅಂಟ್ ಇನ್ ಮಂತ್ಲಿ ಅಲೋನ್ಸ್ ಆರ್ ಎಲ್ಸ್ ದ ಪ್ರಾಪರ್ಟಿ ಮಸ್ಟ್ ಗೋ ಬ್ಯಾಕ್ ಟು ಹಿಸ್ ಅಂಟ್. ಹೌದಲ್ವಾ, ಈ ರೀತಿಯಲ್ಲಿ ನಾವು ನೋಡಬಹುದು. ಓಕೆ, ನೆಕ್ಸ್ಟ್ ನೋಡಿ, ಹೂ ಡಿಡ್ ಅಲ್ಗು ಸೇಲ್ ಹಿಸ್ ಬುಲೋಕ್ ಟು. ಯಾರಿಗೆ ಅವನು ಒಂದು ಬುಲೋಕನ್ನು ಕೊಡ್ತಾನೆ ಅಂದರೆ, ಅಲ್ಗು ಶೋಲ್ಡ್ ಹಿಸ್ ಬುಲೋಕ್ ಟು ಸಂಜು ಸಾವುಗೆ ಅವನು ಮಾರ್ತಾನೆ. ನೆಕ್ಸ್ಟ್, ವಾಟ್ ಹ್ಯಾಪನ್ ಟು ದ ಬುಲೋಕ್ ಬ್ರಾಟ್ ಇನ್ ಸಾವು ಫ್ರಮ್ ಅಲ್ಗು. ಆ ತಂದ ಮೇಲೆ ಏನಾಗುತ್ತೆ ಅಂದರೆ, ದ ಬುಲೋಕ್ ಬ್ರಾಟ್ ದ ಸಾವು ಫ್ರಮ್ ಅಲ್ಗು ವಾಸ್ ಡೆಡ್ ವಿತಿನ್ ಅ ಮಂತ್. ಒಂದೇ ಒಂದು ತಿಂಗಳಲ್ಲಿ ಅದು ಸತ್ತು ಬಿಡುತ್ತೆ ತಂದ ತಕ್ಷಣವೇ. ಹೂ ಡಿಡ್ ಸಾವು ನಾಮಿನೇಟ್ ಆಸ್ ದ ಹೆಡ್ ಪಂಚ್. ಯಾರನ್ನು ನಾಮಿನೇಟ್ ಹೆಡ್ ಪಂಚನ್ನಾಗಿ ಮಾಡ್ತಾನೆ ಅಂದರೆ, ಜುಮ್ಮಾನಿಗೆ ಮಾಡ್ತಾನೆ. ಓಕೆ, ನೆಕ್ಸ್ಟು ಆನ್ಸರ್ ಏನಪ್ಪ ಅಂದರೆ, ಇಲ್ಲಿ ಇನ್ನೊಂದು ನೋಡ್ಕೊಳ್ಬೇಕು ನಾವು. ಇಲ್ಲಿ ಒಂದು ಕ್ವಶನ್ ಏನಪ್ಪ, ಹೌ ಡಿಡ್ ಅಲ್ಗು ಫೀಲ್ ಆಲ್ ಹಿಯರಿಂಗ್ ದ ಜಡ್ಜ್ಮೆಂಟ್. ಅಂದರೆ ಯಾವ ರೀತಿ ಫೀಲ್ ಇರುತ್ತೆ ಆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡಾಗ ಅಂದರೆ, ಅಲ್ಗು ಸೆಡ್ ವಿಕ್ಟೋರಿ ಟು ದ ಪಂಚಾಯತ್, ದಿಸ್ ಈಸ್ ಜಸ್ಟಿಸ್ ಗಾಡ್ ಲಿವ್ಸ್ ಇನ್ ದ ವಾಯ್ಸ್ ಆಫ್ ದ ಪಂಚ್. ಅವಾಗ ಗೊತ್ತಾಗುತ್ತೆ ಅವನಿಗೆ. ಓಕೆ, ನೆಕ್ಸ್ಟ್, ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಓಕೆ, ಐ ಆಮ್ ನಾಟ್ ವಾಂಟೆಡ್. ಓಕೆ, ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಓಕೆ, ಇಲ್ಲಿ ಹೂ ಈಸ್ ರೆಫರ್ಡ್ ಹ್ಯಾಸ್ ಐ ಅಂತ ಇದೆ. ಇಲ್ಲಿ ಆನ್ಸರ್ ಏನಪ್ಪ ಅಂದರೆ, ಐ ರೆಫರ್ಸ್ ಟು ಜುಮ್ಮಾನ್ ಹಿಸ್ ಅಂಟ್. ಇಲ್ಲಿ ಬಿದಲ್ಲಿ ವೇರ್ ವಾಸ್ ದ ಸ್ಪೀಕರ್ ಆ್ಯನ್ ಅನ್ವಾಂಟೆಡ್ ಪರ್ಸನ್. ಓಕೆ, ಆನ್ಸರ್ ಏನಂದರೆ, ದ ಸ್ಪೀಕರ್ ವಾಸ್ ಆ್ಯನ್ ಅನ್ವಾಂಟೆಡ್ ಪರ್ಸನ್ ಇನ್ ಜುಮ್ಮಾನ್ ಹಿಸ್ ಹೌಸ್ ಅಂತ ಇಲ್ಲಿ ಬರುತ್ತೆ. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್, ಇವು ಎಕ್ಸ್ಟ್ರಾಕ್ಟ್ಸ್ ಕ್ವಶನ್. ಇದು SLCಗೆ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸ್ಗಳು. ಒಟ್ಟು 4 ಕ್ವಶನ್ಸ್ಗಳು ಬರ್ತವೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ. ಇವಾಗಲಿಂದಲೇ ನೀವು ಸರಿಯಾದ ರೀತಿಯಲ್ಲಿ ಕಲಿತ್ರೆ ನಿಮಗೆ ಈಸಿಯಾಗಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೋದು. ಓಕೆ, ಇಲ್ಲಿ ನೋಡಿ, ಹೌ ಕ್ಯಾನ್ ಐ ಗೋ ಎಗ್ನೆಸ್ಟ್ ಹಿಮ್ ಅಂದರೆ, ಹೂ ಸೆಡ್ ಇಟ್. ಯಾರು ಹೇಳ್ತಾರಪ್ಪ ಅಂದರೆ, ಅಲ್ಗು ಸೆಡ್ ಇಟ್. ಅಲ್ಗು ಹೇಳ್ತಾನೆ ಇದನ್ನು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಹೂ ವಾಸ್ ನಾಟ್ ರೆಡಿ ಟು ಗೋ ಎಗ್ನೆಸ್ಟ್ ಅಂದರೆ, ಆನ್ಸರ್ ಅಲ್ಗು ವಾಸ್ ನಾಟ್ ರೆಡಿ ಟು ಗೋ ಎಗ್ನೆಸ್ಟ್. ವೈ ವಾಸ್ ಹಿ ನಾಟ್ ರೆಡಿ ಟು ಗೋ ಎಗ್ನೆಸ್ಟ್ ದ ಪರ್ಸನ್. ಇಲ್ಲಿ ಮುಖ್ಯವಾಗಿ ಈ ರೀತಿಯಲ್ಲಿ ನಾವು ನೋಡಬಹುದು. ಓಕೆ, ನೆಕ್ಸ್ಟ್, ಐ ವಿಲ್ ಅವಾಯ್ಡ್ ಬೈ ಹರ್ ಡಿಸಿಷನ್. ಹೂ agreed to abide by decision. Answer, Jumman agreed to abide by decision. Where did the person make the statement? Okay, answer ಏನಪ್ಪ ಅಂದರೆ, the person made the statement in the village panchayat which was held under banyan tree. ಓಕೆ, ಈ ರೀತಿಯಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ನೋಡಿ, ವಾಟ್ ಡಿಸಿಷನ್
ಈಸ್ ರೆಫರ್ಡ್ ಟು ಹಿಯರ್. ಆನ್ಸರ್ ಏನಪ್ಪ ಅಂದರೆ ಜುಮ್ಮನ್ ಲೆಟ್ ಈಸ್ ಅನ್ ಟು ನಾಮಿನೇಟ್ ದ ಹೆಡ್ ಪಂಚ್ ಫಾರ್ ಹಿ ಬ್ರಾಟ್ ಯೂಸ್ ನಥಿಂಗ್ ಬಟ್ ಏನಂದರೆ ಹೂ ಸೆಡ್ ದಿಸ್ ಅಂತಂದರೆ ಸಂಜು ಸಾಹು ಸೆಡ್ ದಿಸ್. ಹೂ ವಾಸ್ ದಿಸ್ ಸೆಡ್ ಟು ಅಂದರೆ ಆನ್ಸರ್ ದಿಸ್ ವಾಸ್ ಸೆಡ್ ಟು ಅಲ್ಗು ಅಂತ ಇಲ್ಲಿ ಬರುತ್ತೆ. ಓಕೆ, ಈ ರೀತಿಯಲ್ಲಿ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳು ಈ ಒಂದು ಪಾಠದಲ್ಲಿ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟು ವಾಟ್ ವುಡ್ ಹ್ಯಾವ್ ಡನ್ ಇನ್ ಕೇಸ್ ಯು ವೇರ್ ದ ಪಂಚ್ ಇನ್ ಪ್ಲೇಸ್ ಆಫ್ ಅಲ್ಗು ಚೌಧರಿ. ಆನ್ಸರ್ ಐ ವುಡ್ ಆಸ್ಕ್ ಜುಮ್ಮನ್ ಮಸ್ಟ್ ಲುಕ್ ಆಫ್ಟರ್ ಹೀಸ್ ಅಂಡ್ ವೆಲ್ ಆರ್ ಹಿ ಶುಡ್ ರಿಟರ್ನ್ ಹರ್ ಪ್ರಾಪರ್ಟಿ. ಓಕೆ, ವಾಟ್ ವ್ಯಾಲ್ಯೂಸ್ ಡು ಯು ಲರ್ನ್ ಫ್ರಮ್ ದ ಲೆಸನ್ ರೈಟ್ ದೆಮ್ ಡೌನ್. ಓಕೆ, ಈ ರೀತಿಯಲ್ಲಿ ನಿಮಗೆ ಇದು ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಡು ಯು ಲೈಕ್ ದ ವೇ ಜುಮ್ಮಾ his wife treated the old lady? Give reasons. Okay, answer no, I don't like the way Juman his wife treated the old lady. The old lady transferred in property to Juman to look after her, but she did not look the old lady in a good manner. Okay, ಈ ರೀತಿಯಲ್ಲಿ ನಿಮಗೆ ದ ನೊಬೆಲ್ ಬಿಷಪ್ ನೋಡಿ, ಇಲ್ಲಿ ಕೂಡ ಇದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನೋಟ್ಸ್ ಇದು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನೋಟ್ಸ್ ಇದು. ದ ನೊಬೆಲ್ ಬಿಷಪ್ ಇದು ಏನಪ್ಪ ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಕೈದಿಯನ್ನು ಒಳಗೊಂಡಂಥ ಒಂದು ಸಾರಾಂಶವಾಗಿದೆ. ಎಲ್ಲ ಕ್ವಶನ್ ಆನ್ಸರ್ಗಳು ಮೇನ್ ಇಂಪಾರ್ಟೆಂಟ್ಸ್ ಇದ್ದಾವೆ. ನೆಕ್ಸ್ಟ್ ನೊಬೆಲ್ನೆಸ್ ಸೆಕೆಂಡ್ ನೊಬೆಲ್ನೆಸ್ ನೋಡಿ, ಜೇಮ್ಸ್ ರುಸೆಲ್ ನೊಬೆಲ್ಲ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ಸ್ಗಳನ್ನು ನೋಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟು ದ ವಿಲ್ ಆಫ್ ಸ್ಯಾಕ್ರಿಫೈಸ್ ನೋಡಿ, ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಇದು ಕೂಡ ಭಗತ್ ಸಿಂಗಿಗೆ ಸಂಬಂಧಪಟ್ಟಂಥ ಒಂದು ಲೆಸನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಆ ಪಾಠದಲ್ಲಿ ಬರುವಂಥ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು. ಓಕೆ, ಇಷ್ಟೆಲ್ಲ ಇದ್ದಾವೆ. ನೆಕ್ಸ್ಟ್ ದ ಸಾಂಗ್ ಆಫ್ ಫ್ರೀಡಮ್ ನೋಡಿ, ದ ಸಾಂಗ್ ಆಫ್ ಫ್ರೀಡಮ್ಗೆ ಸಂಬಂಧಪಟ್ಟಂಥ ಒಂದು ಇದು ಪ್ರಶ್ನೆಗಳು ಇಷ್ಟು ಇಂಪಾರ್ಟೆಂಟ್ ಇದ್ದಾವೆ. ನೆಕ್ಸ್ಟ್ ಟು ಮೈ ಕಂಟ್ರಿಮೆನ್, ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಬರೆದಂಥ ಒಂದು ಟು ಮೈ ಕಂಟ್ರಿಮೆನ್, ಭಾರತದ ತಮ್ಮ ಕಂಟ್ರಿ ಬಗ್ಗೆ ಇವರು ತುಂಬ ಅಂದರೆ ತುಂಬ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ಅದರಲ್ಲಿ ಬರುವಂಥ ಮೋಸ್ಟ್ ಟಾಪ್ ಕ್ವಶನ್ಸ್ಗಳು ಕಿರು ನೋಟ್ಸನ್ನಾಗಿ ಇಲ್ಲಿ ಕೊಟ್ಟಿದ್ದೇನೆ, ನೋಡ್ತಾ ಹೋಗಿ. ಡೌನ್ಲೋಡ್ ಮಾಡ್ತಾ ಹೋಗಿ ಆಗ ನೀವು ಸ್ಟಾಪ್ ಮಾಡಿ ಓದಬಹುದು ಫ್ರೆಂಡ್ಸ್. ಓಕೆ, ಇಟ್ ನೆವರ್ ಕಮ್ಸ್ ಅಗೇನ್ ಇದೆ ನೋಡಿ, ರಿಚರ್ಡ್ ಹೆನ್ರಿಶ್. ಓಕೆ, ಸ್ಟೂಡೆಂಟ್ ಇಟ್ ನೆವರ್ ಕಮ್ಸ್ ಅಗೇನ್ ಇದು ಕೂಡ ಅದ್ಭುತವಾದಂಥ ಒಂದು ಪೋಯಮು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಪೋಯಮ್ ಆಗಿದೆ ಇದು. ಓಕೆ, ಯಾಕಂದರೆ ಯಾವುದೇ ಒಂದು ಯೌವನದಲ್ಲಿ ಇರುವಂಥ ಮತ್ತೆ ಯೌವನ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಸಾರಿ ಜೀವನದಲ್ಲಿ ಒಂದೇ ಸಾರಿ ಬರುತ್ತೆ ಯೌವನ, ಅದರ ಬಗ್ಗೆ ಈ ಪೋಯಮ್ ಹೊಂದಿದೆ. ಓಕೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ 9th 10th 8th ಎಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ನೋಟ್ಸ್ಗಳನ್ನು ಬಿಟ್ಟಿದ್ದೇನೆ. ಈಗಲೇ ಕೆಂಪು ಬಟನನ್ನು ಒತ್ತಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.